ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಜಯಂತ್ ವ್ಲಾಗ್ಸ್. ಈ ವಿಡಿಯೋದಲ್ಲಿ ನಾವು ಅಷ್ಟಲಕ್ಷ್ಮಿಯ ಪೂಜಾ ವಿಧಾನ, ಅವಳ 8 ರೂಪಗಳು, ಅದರ ಮಹತ್ವವನ್ನು ಸಂಪೂರ್ಣವಾಗಿ ತಿಳಿಯೋಣ. ಅಷ್ಟಲಕ್ಷ್ಮಿ ಅಂದರೆ ಲಕ್ಷ್ಮೀ ದೇವಿಯ 8 ವಿಶಿಷ್ಟ ಪೂರ್ಣ ರೂಪಗಳು. ಈ ದೇವಿಯು ನಮ್ಮ ಜೀವನದ ಎಲ್ಲ ಕ್ಷೇತ್ರಗಳಲ್ಲೂ ಶ್ರೀಮಂತಿಕೆಯನ್ನು ನೀಡುವವಳಾಗಿ ಪೂಜಿಸಲಾಗುತ್ತದೆ. ಅಷ್ಟಲಕ್ಷ್ಮಿ ಅಂದರೆ ಲಕ್ಷ್ಮೀ ದೇವಿಯ 8 ರೂಪಗಳನ್ನು ಪೂಜಿಸುವುದು ಮತ್ತು ವಿಭಿನ್ನ ಫಲಿತಾಂಶಗಳನ್ನು ನೀಡುತ್ತವೆ. ಅಷ್ಟಲಕ್ಷ್ಮಿಯ ಪೂಜಾ ವಿಧಾನ ಮತ್ತು ಗುಣ ಲಕ್ಷಣಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳಿ. ಮೊದಲ ರೂಪ ಆದಿಲಕ್ಷ್ಮಿ ಅಥವಾ ಮಹಾಲಕ್ಷ್ಮಿ. ಶ್ರೀಮದ್ ದೇವಿ ಭಗವತ್ ಪುರಾಣದ ಪ್ರಕಾರ ಸೃಷ್ಟಿಯ ಪ್ರಾರಂಭದಲ್ಲಿ ಮಹಾಲಕ್ಷ್ಮಿಯಿಂದ ತ್ರಿದೇವರುಗಳನ್ನು ಬಹಿರಂಗಪಡಿಸಲಾಯಿತು ಮತ್ತು ಮಹಾಕಾಳಿ ಮತ್ತು ಮಹಾಸರಸ್ವತಿ ಅವರಿಂದ ರೂಪುಗೊಂಡರು. ಮಹಾಲಕ್ಷ್ಮಿಯ ಲೋಕದ ನಿರ್ವಹಣೆಗಾಗಿ ವಿಷ್ಣುವಿನೊಡನೆ ಇರಲು ಒಪ್ಪಿಕೊಂಡಳು. ಲಕ್ಷ್ಮಿಯ ಮೊದಲ ರೂಪ ಅಂದರೆ ಆದಿಶಕ್ತಿ ದೇವಿಯು ಜೀವಿಗಳಿಗೆ ಜೀವವನ್ನು ನೀಡುತ್ತಾಳೆ. ಅದಕ್ಕಾಗಿಯೇ ಜೀವನದ ಮೂಲವನ್ನು ಅವರಿಂದ ಮಾತ್ರ ಪರಿಗಣಿಸಲಾಗಿದೆ. ಆದಿಶಕ್ತಿಯ ಆರಾಧನೆಯಿಂದ ಇಹಲೋಕ ಮತ್ತು ಪರಲೋಕದಲ್ಲಿ ಸುಖ ಸಂಪತ್ತು ದೊರೆಯುತ್ತದೆ. ಎರಡನೇ ರೂಪ ಧನಲಕ್ಷ್ಮಿ. ಲಕ್ಷ್ಮೀ ದೇವಿಯ ಎರಡನೇ ರೂಪವನ್ನು ಧನಲಕ್ಷ್ಮಿ ಎಂದು ಕರೆಯಲಾಗುತ್ತದೆ. ಭಗವಾನ್ ವಿಷ್ಣುವನ್ನು ಕುಬೇರನ ಋಣದಿಂದ ಮುಕ್ತಗೊಳಿಸಲು ಲಕ್ಷ್ಮೀ ದೇವಿಯು ಧನಲಕ್ಷ್ಮಿಯ ರೂಪವನ್ನು ತೆಗೆದುಕೊಂಡಳು. ಧನಲಕ್ಷ್ಮಿಯು ಭಗವಾನ್ ವಿಷ್ಣುವಿನ ಅವತಾರವಾದ ವೆಂಕಟೇಶನೊಂದಿಗೆ ಸಂಬಂಧ ಹೊಂದಿದ್ದಾಳೆ. ಧನಲಕ್ಷ್ಮಿಯ ಕೈಯಲ್ಲಿ ಹಣತೆ ಮತ್ತು ಕಮಲದ ಕಲಶವನ್ನು ಹಿಡಿದಿದ್ದಾಳೆ. ಧನಲಕ್ಷ್ಮಿಯನ್ನು ಪೂಜಿಸುವುದರಿಂದ ಆರ್ಥಿಕ ತೊಂದರೆಗಳು ದೂರವಾಗುತ್ತವೆ ಮತ್ತು ಸಾಲದಿಂದ ಮುಕ್ತಿ ಸಿಗುತ್ತದೆ. ಮೂರನೇ ರೂಪವಾಗಿ ಧಾನ್ಯಲಕ್ಷ್ಮಿ. ಧಾನ್ಯಲಕ್ಷ್ಮಿಯ ಮೂರನೇ ರೂಪ ಇದು. ಇದರರ್ಥ ಆಹಾರ ಮತ್ತು ಸಂಪತ್ತು ಎಂದು. ಲಕ್ಷ್ಮಿಯ ಈ ಮೂರನೇ ರೂಪವು ಧಾನ್ಯಕ್ಕೆ ಸಂಬಂಧಿಸಿದೆ. ಆಕೆಯನ್ನು ಮಾತಾ ಅನ್ನಪೂರ್ಣೆಯ ರೂಪವೆಂದು ಸಹ ಪರಿಗಣಿಸಲಾಗಿದೆ. ಈಕೆಯನ್ನು ಪೂಜಿಸುವುದರಿಂದ ಮನೆಯಲ್ಲಿ ಸಂಪತ್ತಿನ ಜೊತೆಗೆ ಧಾನ್ಯಗಳು ತುಂಬುತ್ತವೆ. ಆದರೆ ಆಹಾರಕ್ಕೆ ಅಗೌರವವಿರುವ ಮನೆಯಲ್ಲಿ ಧಾನ್ಯಲಕ್ಷ್ಮಿ ಎಂದಿಗೂ ನೆಲೆಸುವುದಿಲ್ಲ. ನಾಲ್ಕನೇ ರೂಪವಾಗಿ ಗಜಲಕ್ಷ್ಮಿ. ಲಕ್ಷ್ಮೀ ದೇವಿಯ ನಾಲ್ಕನೇ ರೂಪವನ್ನು ಗಜಲಕ್ಷ್ಮಿ ಎಂದು ಕರೆಯಲಾಗುತ್ತದೆ. ಗಜಲಕ್ಷ್ಮಿಯು ಕಮಲದ ಹೂವಿನ ಮೇಲೆ ಕುಳಿತಿರುತ್ತಾಳೆ ಮತ್ತು ಆಕೆಯ ಹಿಂದೆ ಎರಡೂ ಬದಿಗಳಲ್ಲೂ ಆನೆಗಳು ಮತ್ತು ಸೊಂಡಲಿನಲ್ಲಿ ನೀರಿನಿಂದ ಅಭಿಷೇಕವನ್ನು ಮಾಡುತ್ತವೆ. ಐದನೇ ರೂಪವಾಗಿ ಸಂತಾನಲಕ್ಷ್ಮಿ. ತಾಯಿ ಲಕ್ಷ್ಮಿಯ ಐದನೇ ರೂಪವನ್ನು ಸಂತಾನಲಕ್ಷ್ಮಿ ಎಂದು ಕರೆಯಲಾಗುತ್ತದೆ. ಶ್ರೀಮದ್ ದೇವಿ ಭಗವತ್ ಪುರಾಣದಲ್ಲಿ ಆದಿಶಕ್ತಿ ದೇವಿಯ ಐದನೇ ರೂಪವು ಸ್ಕಂದಮಾತೆಯಾಗಿದ್ದಾಗಿದೆ. ಅವಳು ಮಗು ಕುಮಾರ ಸ್ಕಂದನನ್ನು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡಿರುವುದನ್ನು ಕಾಣಬಹುದು. ಸಂತಾನಲಕ್ಷ್ಮಿಯ ರೂಪವು ಸ್ಕಂದಮಾತೆಯಂತೆಯೇ ಇದೆ. ಅದಕ್ಕಾಗಿಯೇ ಸ್ಕಂದಮಾತೆ ಮತ್ತು ಸಂತಾನಲಕ್ಷ್ಮಿಯನ್ನು ಸಮಾನವೆಂದು ಪರಿಗಣಿಸಲಾಗಿದೆ. ಸಂತಾನಲಕ್ಷ್ಮಿಯನ್ನು ಪೂಜಿಸುವುದರಿಂದ ಸಂತಾನ ಭಾಗ್ಯವು ಪ್ರಾಪ್ತಿಯಾಗುತ್ತದೆ. ಆರನೇ ರೂಪ ವೀರಲಕ್ಷ್ಮಿ ಎಂದು. ಲಕ್ಷ್ಮೀ ದೇವಿಯ ಆರನೇ ರೂಪವನ್ನು ವೀರಲಕ್ಷ್ಮಿ ಎಂದು ಕರೆಯಲಾಗುತ್ತದೆ. ಅವಳು ಜನರನ್ನು ವೀರರು ಮತ್ತು ಧೈರ್ಯಶಾಲಿಯಾಗುವಂತೆ ಆಶೀರ್ವದಿಸುತ್ತಾಳೆ. ವೀರಲಕ್ಷ್ಮೀ ದೇವಿಯ 8 ತೋಳುಗಳಲ್ಲಿ ವಿವಿಧ ರೀತಿಯ ಆಯುಧಗಳಿವೆ. ಈಕೆಯನ್ನು ಪೂಜಿಸುವುದರಿಂದ ಯುದ್ಧದಲ್ಲಿ ಜಯ ಸಿಗುತ್ತದೆ ಮತ್ತು ಅಕಾಲಿಕ ಮರಣದಿಂದ ರಕ್ಷಣೆಯೂ ಸಿಗುತ್ತದೆ. ಏಳನೇ ರೂಪವಾಗಿ ವಿಜಯಲಕ್ಷ್ಮಿ. ಲಕ್ಷ್ಮಿಯ ಏಳನೇ ರೂಪವನ್ನು ವಿಜಯಲಕ್ಷ್ಮಿ ಎಂದು ಕರೆಯಲಾಗುತ್ತದೆ. ವಿಜಯಲಕ್ಷ್ಮಿಯನ್ನು ಪೂಜಿಸುವ ಮೂಲಕ ತಾಯಿಯು ತನ್ನ ಭಕ್ತರಿಗೆ ಅಜಯ ಅಭಯವನ್ನು ನೀಡುತ್ತಾಳೆ. ಕೋರ್ಟ್ ಕಚೇರಿಗೆ ಸಂಬಂಧಿಸಿದ ಯಾವುದೇ ಬಿಕ್ಕಟ್ಟಿನಲ್ಲಿ ಸಿಕ್ಕಿಬಿದ್ದ ಜನರು ಅದರಿಂದ ಮುಕ್ತಿ ಮತ್ತು ಜಯಗಳಿಸಲು ವಿಜಯಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು. ಎಂಟನೆಯ ರೂಪವಾಗಿ ವಿದ್ಯಾಲಕ್ಷ್ಮಿ. ಹೆಸರಿನಂತೆಯೇ ತಾಯಿ ಲಕ್ಷ್ಮಿಯ ಎಂಟನೆಯ ರೂಪವು ವಿದ್ಯೆ ಮತ್ತು ಜ್ಞಾನವನ್ನು ನೀಡುವವಳಾಗಿದ್ದಾಳೆ. ವಿದ್ಯಾಲಕ್ಷ್ಮೀ ದೇವಿಯು ಆರಾಧನೆಯಿಂದ ಬೌದ್ಧಿಕ ಸಾಮರ್ಥ್ಯವೂ ಸಹ ಹೆಚ್ಚಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.